ರಕ್ಷಿತಾ, ಇಲ್ಲಿ ಮತ್ತೆ ರಘು ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನನಗೆ ಬೇಡ, ನಾವೇ ಕೂತ್ಕೋಬೇಕು. ನೀವು ರಘುವಣ್ಣಗೆ ಯೂಸ್ ಮಾಡ್ತಾ ಇದ್ದೀರಾ. ನಂದು ರಘುವಣ್ಣನ ಕಂಫರ್ಟ್ ಝೋನ್ ಅದು. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್. ಸಂಬಂಧನೂ ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಹಾಯ್ ನಮಸ್ಕಾರ. ಈಗ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಪಂಚಾಯಿತಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾಗೆ ಕ್ಲಾಸ್ ತಗೊಂಡಿದ್ದಾರೆ ಮತ್ತು ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ ಸಿಕ್ಕಿದೆ. ಯಾಕೆ ಕ್ಲಾಸ್ ತಗೊಂಡಿದ್ದಾರೆ ರಕ್ಷಿತಾಗೆ ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಸೀಸನ್ 12ರ ಫಿನಾಲೆ ಹತ್ರ ಇದೆ. ಯಾರು ವಿನ್ನರ್ ಆಗಬೇಕು ಅವರ ಹೆಸರನ್ನು ಬೇಗ ಕಮೆಂಟ್ ಮಾಡಿ. ಹೌದು, ಈಗ ಬಂದಿರೋ ಪ್ರೊಮೋದಲ್ಲಿ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಅಂತ ಹೇಳ್ಬೋದು. ಕಿಚ್ಚ ಅವರು ಬರ್ತಾರೆ, ಆಮೇಲೆ ರಕ್ಷಿತಾಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸುದೀಪ್ ಅವರು ರಕ್ಷಿತಾಗೆ ಕೇಳ್ತಾರೆ, ರಕ್ಷಿತಾ, ಗಿಲ್ಲಿ ಜೊತೆ ಮತ್ತು ರಘು ಅವರ ಜೊತೆ ಬೇರೆಯವರು ಮಾತಾಡೋದು ಇರೋದು ಇಷ್ಟ ಆಗೋದಿಲ್ಲ ನಿನಗೆ ಅಂತ ಯಾಕೆ ಅಂತ ಕೇಳಿದಾಗ ರಕ್ಷಿತಾಯಿಂದ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ಬೋದು. ರಕ್ಷಿತಾ ಹೇಳ್ತಾ ಇರೋ ಉತ್ತರ ಯಾರಿಗೂ ಸರಿಯಾಗಿ ಅನ್ಸೋದಿಲ್ಲ. ಸುದೀಪ್ ಸರ್ ಅವರಿಗೂ ಅವಳು ಕೊಟ್ಟಿರೋ ಉತ್ತರ ಸರಿ ಅನ್ಸೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬಂದು ಅಣ್ಣ ತಮ್ಮ ಅಂತೆಲ್ಲ ನೀವೇ ಒಂದು ಸಂಬಂಧ ಮಾಡ್ಕೋತೀರಿ, ನೀವೇ ಜಗಳ ಮಾಡ್ತೀರಿ, ಇದೆಲ್ಲ ಯಾಕೆ ಬೇಕು ಅಂತ ಮನೆ ಮಂದಿಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸುದೀಪ್ ಅವರು. ಮತ್ತೆ ರಕ್ಷಿತಾ ಕಡೆಯಿಂದ ಸತ್ಯನ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ಬೋದು. ನಿಮ್ಮ 3 ಜನರಲ್ಲಿ ಅಂದ್ರೆ ರಘು, ರಕ್ಷಿತಾ, ಗಿಲ್ಲಿ, ನಿಮ್ಮ 3 ಜನರಲ್ಲಿ ಯಾರು ಗೆಲ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಕೇಳಿದಾಗ ರಕ್ಷಿತಾ ಹೇಳ್ತಾರೆ, ಸರ್ ಫಸ್ಟ್ ನಾನೇ ಗೆಲ್ಬೇಕು ಅಂತ ಹೇಳಿದಾಗ ಸುದೀಪ್ ಸರ್ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವರು ಹೇಳೋದು ಅಣ್ಣ ತಂಗಿ ಹಾಗೆ ಹೀಗೆ ಅಂತಿರಲ್ಲ, ಇಲ್ಲಿ ಕೂಡ ಬಿಟ್ಕೊಡಿ, ಮತ್ತೆ ಯಾರು ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳ್ತೀರಾ, ನೀವು ಅವರನ್ನು ಅಷ್ಟೊಂದು ಕಾಪಾಡ್ಕೊತೀರಿ ಅನ್ನೋದಾದ್ರೆ ಗಿಲ್ಲಿನೇ ಗೆಲ್ಬೇಕು, ರಘು ಅಣ್ಣನೇ ಗೆಲ್ಬೇಕು ಅಂತ ಬಿಟ್ಕೊಡಿ ಅಂತ ಹೇಳಿ ರಕ್ಷಿತಾಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲ ಸಂಬಂಧಗಳನ್ನ ಕಟ್ಕೊಂಡಿದ್ದೀರಾ ಅಣ್ಣ ತಂಗಿ ಅಂತ, ಈಗಲೇ ಬಾಗ್ಲು ಓಪನ್ ಆಗುತ್ತೆ, ಎಲ್ಲರೂ ಬರ್ತೀರಾ ಅಂತ ಹೇಳಿ ಈ ರೀತಿ ಅರ್ಥಪೂರ್ಣವಾಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಾರ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಮತ್ತು ಧ್ರುವಂತ್ಗೆ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಈ ರೀತಿ ಇವತ್ತಿನ ಎಪಿಸೋಡ್ ನಡೀತಾ ಇದೆ ಅಂತ ಹೇಳ್ಬೋದು. ಈ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.